ನನ್ನ ಹೊಸ ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಂದಿರುವುದು ಏನೆಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಕ್ಕೆ. ಒಂದು ಕೆಲವರಿಗೆ ಅದು ಗೊತ್ತಿಲ್ಲ, ಅದರ ಬಗ್ಗೆ ತಿಳಿಸೋಕೆ. ಏನೆಂದರೆ ನಮ್ಮ ಹೊಸ ಫೈಬರ್ ಸಿಲಿಂಡರ್ ಬಗ್ಗೆ. ಆಗ ನಮಗೆ ವಿಡಿಯೋಗೆ ಹೋಗೋಣ. ನಾನು ಹೇಳಿದ ಫೈಬರ್ ಅಂಡ್ ಇದು ಸ್ಫೋಟ ಆಗೋದಿಲ್ಲ. ತುಂಬ ಸುರಕ್ಷಿತವಾದ ಒಂದು ಸಿಲಿಂಡರ್ ಇದು. ಕಬ್ಬಿಣದ ಸಿಲಿಂಡರ್ ಆದರೆ ಸ್ಫೋಟ ಆಗಿ ತುಂಬ ಮನೆಗೆಲ್ಲ ತುಂಬ ಹಾನಿಯಾಗುತ್ತೆ. ಮತ್ತು ಇದು ತುಕ್ಕು ಹಿಡಿಯೋದಿಲ್ಲ. ಮತ್ತು ನಮಗೆ ಗ್ಯಾಸ್ ಎಷ್ಟಿದೆ ಅಂತ ನಮಗೆ ಹೊರಗಿಂದಲೇ ತಿಳಿಬೋದು. ಇಲ್ಲಿ ಹಳದಿ ಬಣ್ಣದಲ್ಲಿ ನಮಗೆ ಕಾಣುತ್ತೆ ಗ್ಯಾಸ್ ಎಷ್ಟಿದೆ ಅಂತ. ತಿಳಿದುಕೊಳ್ಬೋದು ಎಷ್ಟಿದೆ ಅಂತ, ಮುಗಿಯೋಕ್ಕೆ ಆಗಿದೆಯಾ, ಇನ್ನು ಇದರಲ್ಲಿ ಗ್ಯಾಸ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಇದು ವೆಯ್ಟ್ ಬಂದು ಬರೀ ಸಿಲಿಂಡ್ರಿಗೆ ಬರೀ 5 kg ಇರೋದು. ಮತ್ತು ಗ್ಯಾಸ್ ಸೇರಿ 10 kg ಗ್ಯಾಸ್ ಸೇರಿ 15 kg ಬರುತ್ತೆ. ನಮಗೆ ಈಸಿಯಾಗಿ ನಮಗೆ ಎತ್ಕೊಂಡು ಹೋಗ್ಬೋದು. ನಮ್ಮ ಸಾಧಾರಣ ಯಾರಿಗಾದರೂ ನಮ್ಮ ಕಬ್ಬಿಣದ ಸಿಲಿಂಡರ್ ಆದರೆ ನಮಗೆ ಖಾಲಿ ಸಿಲಿಂಡ್ರಿಗೆ ಎಷ್ಟು ವೆಯ್ಟ್ ಬರುತ್ತೆ ಅಷ್ಟೇ ವೆಯ್ಟ್ ಇದು ತುಂಬಿಸಿದ್ರೆ ಅಷ್ಟೇ ವೆಯ್ಟ್ ಬರೋದು, ಜಾಸ್ತಿ ಬರಲ್ಲ. ಕಬ್ಬಿಣದ ಸಿಲಿಂಡರ್ ಆದರೆ ಗ್ಯಾಸ್ ಫುಲ್ ಆದಾಗ ನಮಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ವೆಯ್ಟ್ ಬರುತ್ತೆ. 30 kg ವೆಯ್ಟ್ ಬರುತ್ತಲ್ಲ. ಇದಾದರೆ ನಮಗೆ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ನಮ್ಮ ಮನೆಯ ಹೊರಗೆ ಗ್ಯಾಸ್ ಏಜೆನ್ಸಿಯವರು ಇಟ್ಟು ಹೋದರು ನಮಗೆ ಈಸಿಯಾಗಿ ಎತ್ಕೊಂಡು ಬಂದು ಇದಕ್ಕೆ ಫಿಟ್ ಮಾಡ್ಕೊಳ್ಬೋದು. ನಮ್ಮ ಈ ಕಡೆ ತುಂಬ ಕಮ್ಮಿ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ. ಮತ್ತು ಉತ್ತರ ಪ್ರದೇಶ, ಚೆನ್ನೈ, ಆಂಧ್ರ, ತೆಲಂಗಾಣ ಆ ಭಾಗದಲ್ಲಿ ಈ ಸಿಲಿಂಡರ್ ಇದೆ. ನಮ್ಮ ಕಬ್ಬಿಣದ ಇದು ಇಂಡಿಯನ್ ಸಿಲಿಂಡರ್. ನಿಮ್ಮದು ಇಂಡಿಯನ್ ಸಿಲಿಂಡರ್ ಆದರೆ ನಿಮ್ಮ ಕಬ್ಬಿಣದ ಸಿಲಿಂಡರ್ ಕೊಟ್ಟು ನಮಗೆ ಈ ಥರದ್ದು ತಗೊಳ್ಬೋದು. ಅದಕ್ಕೆ 3350 ರೂಪಾಯಿ ಆಗುತ್ತೆ. ಈ ಥರದ್ದು 2 ತಗೊಳ್ಳೋದಾದರೆ. ಮತ್ತು ಚಿಕ್ಕದು ಕೂಡ ಇದೆ, ಇದು 5 kgದು. ಅದಕ್ಕೆ 2150 ಆಗುತ್ತೆ. ಇದು ನನ್ನಲ್ಲಿ ತುಂಬ ಜನ ಕೇಳ್ತಿದ್ರು ಇದು ಯಾವ ಅಂಡೆ ಏನು ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಮತ್ತು ಇನ್ನು ಇದರ ಬಗ್ಗೆ ಗೊತ್ತಿಲ್ಲದವರಿಗೂ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋವನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹೊಸ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.